ಸೊ ಇವತ್ತು ಟ್ರೈನಿಂಗ್ ಸೇರಿಸಿ ನೋಡೋಣ. ಸೊ ಆಮೇಲೆ ಟಿಕೆಟ್ ಎಲ್ಲ ಲೈವ್ ಮಾಡ್ಕೊಡಿ ಸರ್ ಅಂತ ಹೇಳಿ ಟಿಕೆಟ್ ಲೈವ್ ಮಾಡಿದ್ಮೇಲೆ ಆಮೇಲೆ ಫಸ್ಟ್ 22 hours ಅಲ್ಲೇ ನಮ್ದು ಒಂಥರ KGF ಮೂವಿನ ಯಾವುದೋ ಒಂದು ಬ್ಲಾಕ್ ಬಸ್ಟರ್ ಮೂವಿ ನಮ್ದು ಟಿಕೆಟ್ 22 hours ಅಲ್ಲಿ 122 ಜನ ಬುಕ್ ಮಾಡೋದು. ಸೊ ನನಗೆ ಆಮೇಲೆ ಅನ್ನಿಸ್ತು ನಾವು ಬರೀ ಸ್ಟೇಟ್ ಲೆವೆಲ್ ಹೀರೋಗಳಲ್ಲ, ಹೀರೋಯಿನ್ಸ್ ಅಲ್ಲ, ನ್ಯಾಷನಲ್ ಲೆವೆಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಅಂತ. ಸೊ ಇವತ್ತು ಎಷ್ಟು ಹೇಗೆ ಅವರ ಒಂದು ಲೈಫ್ ಅಲ್ಲಿ ಒಂದು ಸಣ್ಣ ಒಂದು ಕ್ಯಾರೆಕ್ಟರ್ ಮಾಡ್ಕೊಂಡು ಸೀರಿಯಲ್ ಅಲ್ಲಿ ಸೈಡ್ ರೋಲ್ ಅಲ್ಲಿ ಆಕ್ಟ್ ಮಾಡ್ಕೊಂಡು ಇವತ್ತು ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೆದು ನಿಂತಿದ್ದಾರೆ. ಸೊ ಅವರು ಕೂಡ ನಮಗೆ ರೋಲ್ ಮಾಡಲ್ಲ, ಕರೆಕ್ಟ್ ಅಲ್ವಾ? ಅದೇ ತರ ನಮ್ಮ ಲೈಫ್ ಅಲ್ಲೂ ಕೂಡ ನಾವು ನಮ್ಮ ಜೀವನದಲ್ಲಿ ಅದೇ ತರ ಏನ್ ಅನ್ಕೊಂಡಿದೀವಿ ಅದನ್ನ ಸಾಧಿಸಿದ್ರೆ ಅದ್ರಲ್ಲಿ ಸಿಗೋ ಮಜಾನೇ ಬೇರೆ. ಸೊ ಹಾಗಾಗಿ ಅವಾಗ ನನ್ಗೆ ಅನ್ನಿಸ್ತು ಏನಪ್ಪ 22 hours 122 ಸೋಲ್ಡ್ ಔಟ್, ನೆಕ್ಸ್ಟ್ ಏನು ಅಂತ. ಸೊ ಆಮೇಲೆ ಇವಾಗ ಆಲ್ಮೋಸ್ಟ್ ಅವ್ರು ಏನ್ ಹೇಳಿದ್ರು 300 ಜನ, ಆ ಒಂದು 300 ಜನ ಟಿಕೆಟ್ ಬುಕ್ ಮಾಡ್ಕೊಂಡು ಸೊ ಬಹಳ ಖುಷಿಯಾಗಿದ್ದೇನೆ ಅಂತ ಹೇಳಿದ್ರೆ ಎಷ್ಟು ಕೊಟ್ರೆ 500 ರೂಪಾಯಿ ಪೈಸಾ ವಸೂಲಾಯ್ತಾ? ವಸೂಲಾಯ್ತಾ ಇಲ್ವಾ? ಖಂಡಿತ ಎಸ್ ಆಗಿದೆಯಾ? 100%. ಆ ತರ ಪೈಸಾ ವಸೂಲಲ್ಲ, ಈ ಪೈಸಾ ವಸೂಲಾಯ್ತಾ? ಓಕೆ. ಸೊ ನಾನು ಈ ಪೈಸಾ ವಸೂಲ್ ಕೇಳಿಲ್ಲ. ಸೊ ಅದು ಬಿಡಿ. ಸೊ ಹಾಗಾಗಿ ಬಹಳ ಖುಷಿ ಆಯ್ತು. ಸೊ ನನಗೆ ಅರ್ಥ ಆಗಿದ್ದು ನಾವು ಒಂದು ಜರ್ನಿನ ನಾವು ತಗೊಂಡಾಗ 2024 ಸೊ ಆಲ್ಮೋಸ್ಟ್ ಮೇ ತಿಂಗಳಲ್ಲಿ ಈ ಒಂದು ಕಂಪನಿ ಅಫಿಷಿಯಲಿ ನಾವು ಲಾಂಚ್ ಮಾಡಿದ್ವಿ, ಸ್ಮಾರ್ಟ್ ಪಿಕ್ ಅನ್ನೋ ಒಂದು ಕಂಪನಿ. ಅಲ್ಲಿಂದ ಜರ್ನಿ ತಗೊಂಡ್ ಬಂದ್ರೆ ಬಹಳ ಖುಷಿ ಆಗುತ್ತೆ. 1.5 ವರ್ಷದಲ್ಲಿ ಈ ಒಂದು ಸಂಸ್ಥೆ ತುಂಬಾ ದೊಡ್ಡ ಮಟ್ಟಕ್ಕೆ ಇವತ್ತು ಬೆಳೆದು ನಿಂತಿದೆ. ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ, ಸೂಪರ್ ಮಾರ್ಕೆಟ್ಸ್ಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಸೊ ಎಷ್ಟು ಜನಕ್ಕೆ ರಾತ್ರಿ ಯಾರಾದ್ರೂ ಮೆಸೇಜ್ ಮಾಡಿರ್ತಾರೆ? ಮೋಸ್ಟ್ಲಿ ನಂಗಂತೂ ಡೇ ಯಾವುದು ನೈಟ್ ಯಾವುದು ಗೊತ್ತಿಲ್ಲ, ಕೆಲಸ ಮಾಡ್ತಾ ಇರ್ತೀನಿ. ರಾತ್ರಿ ಮೋಸ್ಟ್ಲಿ 2:30 ತನಕ ಕೆಲವೊಂದೆಲ್ಲ ಕೇಳ್ತೀರಿ, ಸರ್ ಏನೋ ಡಿಸೈನ್ ಬೇಕು, ಪಾಸ್ ಬೇಕು ಅಂತ. ಸೊ 2:30ಗೂ ಕಳಿಸಿದ್ದೆ, ನೋಡಿಲ್ಲ ಅನ್ಸುತ್ತೆ. ಬೆಳಗ್ಗೆ ನೋಡ್ದ? ಓಕೆ, ಬಂದಿದ್ದ? ಓಕೆ. ಸೊ ನಮ್ಮ ನೆಕ್ಸ್ಟ್ ಈ ಮಂಡೇ ಅಲ್ಲ, ಅದ್ರ ನೆಕ್ಸ್ಟ್ ಮಂಡೇ KR ಪುರಂನಲ್ಲಿ ನಮ್ಮ ಇನ್ನೊಂದು ಹೊಸ ಸೂಪರ್ ಮಾರ್ಕೆಟ್ ನ ಉದ್ಘಾಟನೆ ಆಲ್ರೆಡಿ ಅನೌನ್ಸ್ ಮಾಡಿದೀವಿ. ನೀವೆಲ್ಲರೂ ಬನ್ನಿ, ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ಎಲ್ಲರನ್ನು ಕರ್ಕೊಂಡು ಬನ್ನಿ. ಯಾರೆಲ್ಲ KR ಪುರಂ ಕಡೆ ಇದ್ದೀರಾ? KR ಪುರಂ, ವೈಟ್ ಫೀಲ್ಡ್, ನಿಮ್ಗೆಲ್ಲ ಹತ್ರ ಆಗುತ್ತೆ. ಸೊ KR ಪುರಂ ಬೆನ್ನಿಗಾನಹಳ್ಳಿ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿಂದ ಜಸ್ಟ್ 5 ಕಿಲೋಮೀಟರ್. ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ ಇಂದ 5 ಕಿಲೋಮೀಟರ್. ಸೊ ತುಂಬಾ ಒಂದು ಒಳ್ಳೆ ಲೊಕ್ಯಾಲಿಟಿನಲ್ಲಿ ಇದೆ. ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಎಷ್ಟು ಜನಕ್ಕೆ ಖುಷಿ ಇದೆ? ಎಲ್ಲರೂ ಖುಷಿ ಇದೆಯಾ? ಸೊ ನಮ್ಮ 5ನೇ ಸೂಪರ್ ಮಾರ್ಕೆಟ್ ಸರ್ ಬೆಂಗಳೂರಲ್ಲಿ 4 ಇದೆ, 5ನೆಲ್ಲ ಆಯ್ತು ಸರ್ ಅಂತ. ಇನ್ನೂ 2 ಲೈನ್ ಅಪ್ ಅಲ್ಲಿ ಇದೆ, ಅದು ನಮ್ದೇ ಆಲ್ರೆಡಿ, ಇನ್ನೂ ಅನೌನ್ಸ್ ಮಾಡಿಲ್ಲ ಅಫಿಸಿಯಲಿ. ಸೊ ಇನ್ನೂ 2 ಆಲ್ರೆಡಿ ನಮ್ಮ ಇದೆ. ಸೊ ರಾಜಸ್ಥಾನ ಕೂಡ ಒಂದಿದೆ, ಅದು ಸೇರಿ ನಮ್ಮ 5ನೇ ಸೂಪರ್ ಮಾರ್ಕೆಟ್. ಓಕೆ. ಅಂಡ್ ಇವತ್ತಿನ ಒಂದು ಟ್ರೈನಿಂಗ್ ಏನಿದೆ ಮೋಸ್ಟ್ ಇಂಪಾರ್ಟೆಂಟು. ನೀವೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಬಟ್ ಹೊರಗಡೆ ಹೋದಾಗ ನಮಗೆ ಒಂದಷ್ಟು ನೆಗೆಟಿವಿಟಿ, ಒಂದಷ್ಟು ಕನ್ಫ್ಯೂಷನ್ಸು, ಒಂದಷ್ಟು ಜನ ಬೇರೆ ಬೇರೆ ತರ ಹೇಳೋದು. ಈ ಕಡೆ ಬಂದಾಗ ಸ್ಮಾರ್ಟ್ ಪಿಕ್ ಬಗ್ಗೆ ಕೇಳ್ತೀವಿ, ಆಚೆ ಕಡೆ ಹೋದಾಗ ಏನ್ ಮಾಡ್ತೀವಿ? ನೆಗೆಟಿವ್ ಆಗ್ತೀವಿ. ಎಲ್ಲಿ ತನಕ ನೀವು ನೆಗೆಟಿವ್ ಆಗ್ತಿರ್ತೀರೋ ಅಲ್ಲಿ ತನಕ ನಿಮ್ಮನ್ನ ನೆಗೆಟಿವ್ ಮಾಡೋದು ಸ್ಟ್ರಾಂಗ್ ಆಗಿ ನಿಲ್ಬೇಕು. ನೋಡಿ, ಅವ್ರು ತುಂಬಾ ಚೆನ್ನಾಗಿ ಗೊತ್ತಾಗಿದೆ, ಇಲ್ಲಿ ಅವ್ರು ತುಂಬಾ ಚೆನ್ನಾಗಿ ಅನುಭವ ಕೂಡ ಆಗಿದೆ. ನಿರ್ಮಲಾ ಮೇಡಮ್ಗೆ ಏನ್ ಮೇಡಮ್, ಇನ್ನೂ ವೈರಸ್ಗಳು ಬರ್ತಾ ಇದೆಯಾ? ಡೋಂಟ್ ವರಿ, ನಮ್ಮ ಹತ್ರ ತುಂಬಾ ಸ್ಟ್ರಾಂಗ್ ಆಗಿರೋ ಮೆಡಿಸಿನ್ ಇದೆ. ಯಾರು ಬರಲ್ಲ ಹತ್ರ, ಟ್ರೈ ಮಾಡ್ತಿರ್ತಾರೆ. ಓಕೆ. ಸೊ ನನ್ನ ಒಂದು ಜರ್ನಿ ಆಲ್ಮೋಸ್ಟ್ ಬೆಂಗಳೂರಲ್ಲಿ 25 ವರ್ಷ. 25 ವರ್ಷದಲ್ಲಿ ಆ ತರ ಎಷ್ಟೊಂದು ವೈರಸ್ಗಳು ಬಂದು ಹೋಗಿ ಆಲ್ರೆಡಿ ಶಿವ ಹೇಳಿದಾಗೆ ಶಿಲೆ ಕಲ್ಲು ಏನಾಗಿತ್ತು, ಕಲ್ಲಿದ್ದು ಆ ತರ ಒಂದು ಏಟ್ಗಳು ಪೆಟ್ಟುಗಳು ಬಿದ್ದಿದ್ದಕ್ಕೆ ಇವತ್ತು ನಿಮ್ಮ ಮುಂದೆ ನಾನು ಕೂಡ ಒಬ್ಬ ವ್ಯಕ್ತಿಯಾಗಿ ನಿಂತ್ಕೊಂಡಿದ್ದೀನಿ. ಯಾರು ಏನೇ ಹೇಳಿದ್ರು ನನ್ನ ಫೋಕಸ್ ಅನ್ನ ಚೇಂಜ್ ಮಾಡ್ಕೊಂಡಿಲ್ಲ, ನನ್ನ ವಿಷನ್ ಅನ್ನ ಚೇಂಜ್ ಮಾಡ್ಕೊಂಡಿಲ್ಲ, ನನ್ನ ಡ್ರೀಮ್ಸ್ ಅಲ್ಲಿ ಕಾಂಪ್ರಮೈಸ್ ಆಗಿಲ್ಲ, ನನ್ನ ಕಮಿಟ್ಮೆಂಟ್ ಅಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ನಾನು ಏನ್ ಅನ್ಕೊಂಡಿದ್ದೀನೋ ಅದನ್ನೇ ಮಾಡಬೇಕು ಅಂತ ನಿಂತ್ಕೊಂಡಿದ್ದಕ್ಕೆ ಇವತ್ತು ಇಲ್ಲಿ ಈ ತರ ಒಂದು ದೊಡ್ಡ ಸಂಸ್ಥೆನ ಹುಟ್ಟಾಕಿ ಸಾವಿರಾರು ಜನ ವ್ಯಕ್ತಿಗಳು ಇವತ್ತು ನನ್ನನ್ನು ಗುರುತಿಸ್ತಾರೆ, ನನಗೂ ಒಂದು ರೆಸ್ಪೆಕ್ಟ್ ಮಾಡ್ತಾರೆ. ಇವತ್ತು ನಾಟ್ ಓನ್ಲಿ ಬ್ಯಾಂಗ್ಳೂರ್, ಇವತ್ತು ರಾಜಸ್ಥಾನಕ್ಕೆ ಹೋದ್ರೆ ನೀವು ಹೇಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ,
ನೀವ್ ಹೇಗೆ ಪ್ರೀತಿ ತೋರಿಸ್ತಾ ಇದ್ದೀರಾ ಅದೇ ತರ ಅಲ್ಲೂ ತೋರಿಸ್ತಾರೆ. ಇವಾಗ ಡೆಲ್ಲಿಗೆ ಹೋದ್ರೆ ಅಲ್ಲೂ ಮಾತಾಡಿಸ್ತಾರೆ, ಮಹಾರಾಷ್ಟ್ರಕ್ಕೆ ಹೋದ್ರೆ ಅಲ್ಲೂ ಅದೇ ರೆಸ್ಪೆಕ್ಟ್ ಸಿಗುತ್ತೆ. ಯಾವುದೇ ಒಂದು ಸ್ಟೇಟ್ಗೆ ಹೋದ್ರು ಸೇಮ್ ರೆಸ್ಪೆಕ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಈ ಒಂದು ಕಂಪನಿನಲ್ಲಿ ನನಗೆ ಜನಗಳು ತೋರಿಸ್ತಾರಂತ ಒಂದು ಪ್ರೀತಿ. ನನ್ನ ಸಾಧನೆ ಏನು ಅಂತ ಹೇಳಿದ್ರೆ, ನನ್ನ ಅಸೆಟ್ ಏನು ಅಂತ ಹೇಳಿದ್ರೆ ಜನಗಳ ಪ್ರೀತಿ. ಅದು ಬಿಟ್ರೆ ಬೇರೆ ಏನೂ ಇಲ್ಲ ಲೈಫಲ್ಲಿ. ರೈಟ್? ನಾವು ಅಷ್ಟೇ ಬರೀ ಪ್ರೀತಿನ ದುಡ್ಡಿಲ್ವ ಅಂತ. ನೀವು ದುಡ್ಡು ಮಾಡಿ ತೊಂದರೆ ಇಲ್ಲ. ಸೊ ನೀವು ದುಡ್ಡು ಮಾಡ್ಬೋದು. ಎಷ್ಟು ಜನಕ್ಕೆ ದುಡ್ಡು ಬೇಕು? ಎಲ್ರಿಗೂ ಬೇಕು. ಎಷ್ಟು ಜನಕ್ಕೆ ಬೇಡ ದುಡ್ಡು? ಎಷ್ಟು ಜನ ದುಡ್ಡು ಬೇಡ? ಯಾರಿಗೂ ಬೇಡವಾ? ಬೇಕಾ? ಎಷ್ಟು ಜನಕ್ಕೆ ದುಡ್ಡು ಬೇಡ? ಯಾರು ಇಲ್ವಾ? ಒಬ್ರು ಇಲ್ಲ. ಇದರಿಂದ ಏನ್ ಅರ್ಥ ಆಗುತ್ತೆ? ಎಲ್ರಿಗೂ ಕೂಡ ದುಡ್ಡಿನ ಅವಶ್ಯಕತೆ ಇದೆ. ಕರೆಕ್ಟ್ ಅಲ್ವಾ? ಓಕೆ, ದುಡ್ಡು ಅವಶ್ಯಕತೆ ಇದೆ. ದುಡ್ಡು ಹೇಗ್ ಮಾಡೋದು? ದುಡ್ಡು ಮಾಡಬೇಕು, ಕರೆಕ್ಟ್. ಬಟ್ ದುಡ್ಡು ಹೇಗ್ ಮಾಡೋದು? ವೆರಿ ಸಿಂಪಲ್. ಒಂದು 5 ಲಕ್ಷ. ಎಷ್ಟು ಜನ 5 ಲಕ್ಷ ಕೊಡಕ್ ರೆಡಿ ಇದೀರ ಇವತ್ತು ನನಗೆ? 1 2 3 4 5 6 7 8 ಜನ. ಸರ್ ಇವತ್ತು ಫೋಟೋ ತಗೊಳ್ಳಿ ಸರ್. 5 ಲಕ್ಷ ಕೊಡಕ್ ರೆಡಿ ಇದೀರಾ? ನೀವು 5 ಲಕ್ಷ ಕೊಟ್ರೆ ಇನ್ನ 45 ದಿನದಲ್ಲಿ ಅದು 10 ಲಕ್ಷ ಆಗುತ್ತೆ. ದುಡ್ಡು ಮಾಡ್ಬೇಕು. ಹೇಗ್ ಮಾಡ್ಬೇಕು? ಲೀಗಲಿ ದುಡ್ಡನ್ನ ಸಂಪಾದನೆ ಮಾಡ್ಬೇಕು. ಯಾವ ತರ? ನಾನು ಸಂಪಾದನೆ ಮಾಡೋಂಥ ದುಡ್ಡಿಂದ, ನನಗೆ ಬರೋಂಥ ದುಡ್ಡಿಂದ ಬೇರೆಯವರಿಗೆ ತೊಂದರೆ ಆಗ್ಬಾರ್ದು. 100% ಲೀಗಲ್ ಆಗಿರ್ಬೇಕು, 100% ಜಿನಿಯನ್ ಆಗಿರ್ಬೇಕು. ಬೇರೆಯವರಿಗೆ ತೊಂದರೆ ಕೊಡದೆ ನಾನು ಸಂಪಾದನೆ ಮಾಡ್ತಾ ನನ್ನ ಜೊತೆ ಬಂದಿರೋಂಥ ವ್ಯಕ್ತಿಗೂ ಕೂಡ ಇನ್ಕಮ್ ನ ಕೊಡಿಸ್ತಾ, ಯಾರಿಗೂ ತೊಂದರೆ ಆಗದೆ, ಎಲ್ಲಿ ನಿಂತ್ಕೊಂಡ್ರು ಕೂಡ ಎಸ್ ನಾನು ಈ ಒಂದು ಇಷ್ಟು ದುಡ್ಡನ್ನ ಸ್ಮಾರ್ಟ್ ಪಿಕ್ ಇಂದ ಹರ್ನ್ ಮಾಡಿದ್ದು, ಇದು 100% ಲೀಗಲ್ ಮನಿ ಅಂತ ಯಾರು ಕರೆದ್ರು ಎಲ್ಲಿ ಹೋಗಿ ಹೇಳೋಂತ ಒಂದು ಧೈರ್ಯ ಇರಬೇಕು. ಆ ತರ ಇದ್ರೆ ದುಡ್ಡು ಮಾಡ್ಬೋದು. ತುಂಬಾ ಜನ ಇವತ್ತು ಶಾರ್ಟ್ ಕಟ್ ಅಲ್ಲಿ ದುಡ್ಡಿನ ಅವಶ್ಯಕತೆ ನೋಡಿ. ಈ ಹಾಲಲ್ಲಿ ಒಬ್ರು ಕೂಡ ದುಡ್ಡು ಬೇಡ ಅಂತ ಹೇಳಿಲ್ಲ. ಎಲ್ಲೋ ಒಂದ್ ಕಡೆ ನಮ್ಮ ಒಂದು ನೆಸೆಸಿಟಿ ಇದೆಯಲ್ಲ, ನಮ್ಮ ಒಂದು ಅದನ್ನ ವೀಕ್ನೆಸ್ ಅಂತ ಕೂಡ ಅನ್ಕೋಬಹುದು. ಸೊ ಅದನ್ನೇ ಬಂಡವಾಳ ಮಾಡ್ಕೊಂಡು ಏನ್ ಮಾಡ್ತಾರೆ, ನಿಮ್ಗೆ ಟ್ರೇಡಿಂಗು, ಇನ್ನೊಂದು ಬೇರೆ ಬೇರೆ ಎಕ್ಸೆಟ್ರಾ XYZ ಎಲ್ಲ ಹೇಳಿ ಕನ್ಫ್ಯೂಷನ್ ಮಾಡಿ, ನೀವು ಸ್ಮಾರ್ಟ್ ಪಿಕ್ ಅಲ್ಲಿ ಎಷ್ಟು ದಿನ ಅಂತ ದುಡಿತೀರಾ? 6 ತಿಂಗಳು ಆಗ್ಬೋದು, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ನಾನು ಸ್ಟಾರ್ಟ್ ಮಾಡಿದ್ದೆ, ನನ್ನ ಕೈಯಲ್ಲಿ ಆಗ್ಲಿಲ್ಲ, ಇದೆಲ್ಲ ಬರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಕನ್ಫ್ಯೂಷನ್ ಮಾಡ್ತಾರೆ. ಆ ಕನ್ಫ್ಯೂಷನ್ ಆದಾಗ ನೀವು ಎಲ್ಲೋ ಒಂದ್ ಕಡೆ ಶಾರ್ಟ್ ಕಟ್ ಅಲ್ಲಿ ನಾನು ಕೂಡ ದುಡ್ಡನ್ನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ಕಡೆ ಹೋಗ್ತೀರಾ. ಎಷ್ಟು ಜನ ಹೋಗಿದ್ದೀರಾ? ಹೋಗ್ತೀರಾ? ಡಿಸೈಡ್ ಮಾಡ್ಬಿಡಿ. ನಿಮ್ಮ ಲೈಫ್ ಅಲ್ಲಿ ನಿಜವಾಗ್ಲೂ ನೀವು ಗೆಲ್ಬೇಕು ಅಂತ ಇದ್ರೆ ಅದು ಸ್ಮಾರ್ಟ್ ಪಿಕ್ ಇಂದ ಮಾತ್ರ ಅಂತ ಬರ್ದಿಟ್ಕೊಂಡ್ಬಿಡಿ. ಯಾಕೆ ನಾನು ಇಷ್ಟು ಹೇಳಿದಂತ ಪಾಯಿಂಟ್ಸ್ ಸ್ಮಾರ್ಟ್ ಪಿಕ್ ಅಲ್ಲೇ. ನಾವು ಇಲ್ಲಿ ಯಾರಿಗಾದ್ರೂ ಮೋಸ ಮಾಡ್ತಿದೀವಾ? ಇಲ್ಲ ಇಲ್ಲ. ನಾನು ಏನ್ ಪರ್ಚೇಸ್ ಮಾಡ್ತಾ ಇದೀನಿ ಅದ್ರ ಮೇಲೆ ಕ್ಯಾಶ್ ಬ್ಯಾಕ್ ಬರ್ತಾ ಇದೆ, ರೈಟ್? ಯಾವ್ದಾದ್ರು ಮಾರ್ಕೆಟಿಂಗ್ ಮಾಡ್ತಾ ಇದೀನಾ? ಇಲ್ಲ. ಇಲ್ಲ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದೀವಾ? ಇಲ್ಲ ಇಲ್ಲ. ಸೊ ರೀಚಾರ್ಜ್ ಮಾಡ್ತಾ ಇದೀವಿ, ಗ್ರಾಸರೀಸ್ ಬೈ ಮಾಡ್ತಾ ಇದೀವಿ, ಯುಟಿಲಿಟಿ ಬಿಲ್ಸ್ ಇರ್ಬೋದು, ಸೋ ಮೆನಿ ಥಿಂಗ್ಸ್. ಅದು ಮಾಡ್ತಾ ಇರೋದಕ್ಕೆ ಅಂದ್ರೆ ನಾವು ಮಾಡ್ತಾ ಇರೋಂತ ಒಂದು ಖರ್ಚಲ್ಲಿ ನಮಗೆ ಕಂಪನಿ ಇನ್ಕಮ್ ನ ಕೊಡ್ತಾ ಇದೆ, ಕರೆಕ್ಟಾ? ನಾವು ₹1 ಅಲ್ಲ, ₹1 ಮೇಲೆ ಎಷ್ಟಾದ್ರು ಬಂದಿಲ್ಲ, ₹1 ಕೂಡ ನನಗೆ ಬಂತು ಅನ್ನೋ, ಬರೀ ₹1 ಮಾತ್ರ ಆಡ್ರೆಸ್, ₹1 ಓನ್ಲಿ ₹1. ಎಷ್ಟು ಜನ ಬಂದಿದೆ? ₹1, ₹1.20, ₹1.50, ₹2 ನಿಮ್ಮ ಅಕೌಂಟ್ ಬಂದಿರೋದು. ₹1 ಈ ಮಂತ್ ಇಂದ ಹ್ಯಾಂಡ್ ರೈಸ್ ಮಾಡಿ ಪ್ಲೀಸ್. ₹1 ಬಂದಿದ್ಯಾ ಮೇಡಮ್? ₹1 ಬಂತ? ಎಸ್. ಆ ₹1 ಬಂದಿದೆಯಲ್ಲ, ಅವ್ರಿಗೆ ಮೊದಲನೇ ಕ್ಲಾಸ್ ಕೊಡಿ. ₹1 ಕೂಡ ಬೆಲೆ ಇದೆ. ಸೊ ನಿಮ್ಗೆ ಎಷ್ಟೋ ಜನ ರೀಪರ್ಚೇಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಕೆಲವರು ಸರ್ ನಾನು ₹20, ₹30 ಎಲ್ಲ ಮಾಡಿದ್ದೆ, ಬರ್ತಾ ಇಲ್ಲ ಅಂತ ಒಂದು ಕ್ವಶನ್ ಇತ್ತು. ಸೊ ಇವಾಗ ನೀವು ಮಾಡಂತ ಪ್ರತಿ ಖರ್ಚು ಮೇಲೆ ಪ್ರತಿ ₹1 ಕೂಡ, ಇವನ್ ನೀವು ಮುಂಚೆ ಒಂದು
ಮಿನಿಮಮ್ 100 ಕ್ಯಾಶ್ ಬ್ಯಾಕ್ ಪಾಯಿಂಟ್ಸ್ ನೀವು ಎವ್ರಿ ಮಂತ್ ಮಾಡ್ಬೇಕಂತಿತ್ತು, ಈಗಲೂ ಇದೆ. ಮೇಂಟೆನೆನ್ಸ್. ಬಟ್ 100ಗಿಂತ ಬಿಲೋ ನೀವೆಷ್ಟೇ ಮಾಡಿದ್ರು ಕೂಡ ₹1 ಇದ್ರೂ ಕೂಡ ನಿಮ್ಮ ಅಕೌಂಟ್ಗೆ ಆ ₹1 ಕೂಡ ಕ್ರೆಡಿಟ್ ಆಗುತ್ತೆ. ಯಾವುದೇ ತರ 100 ಕ್ಯಾಶ್ ಬ್ಯಾಕ್ ಪಾಯಿಂಟ್ ಟಾರ್ಗೆಟ್ ಇಲ್ಲ. ಬಟ್ ನಾನು ಎಲ್ಲಾ ಟೀಮ್ ಮೆಂಬರ್ಸ್ ಬೆನಿಫಿಟ್ ಬೇಕು ಅಂದ್ರೆ ಮಾತ್ರ 100 ಮಾಡಬೇಕು. 100ಗೆ ಎಷ್ಟು 70 ಲಕ್ಷ ಪರ್ಚೇಸ್ ಮಾಡ್ಬೇಕು ತಿಂಗಳಿಗೆ, ಕರೆಕ್ಟಾ? ಎಷ್ಟು ಮಾಡ್ಬೇಕು? 1,000, 2,000, 1,000 ರೂಪಾಯಿ. 3,000 ನಿಮ್ ಮನೆಗೆ ಬೇಕಾಗಿರುವಂತ ಗ್ರಾಸರೀಸ್ ಏನೇ ತಗೊಂಡ್ರು ನಿಮ್ಗೆ ಆ ಕ್ಯಾಶ್ ಬ್ಯಾಕ್ ಪಾಯಿಂಟ್ ಜನರೇಟ್ ಆಗ್ಬಿಡುತ್ತೆ. 100 ಜನರೇಟ್ ಆಗುತ್ತೆ. 100 ಪಾಯಿಂಟ್ಸ್ ನಿಮ್ದಾದ್ರೆ ನಿಮ್ಮ ಟೀಮ್ ಅವ್ರದೆಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಬೆನಿಫಿಟ್ ಸಿಗುತ್ತೆ. ಇನ್ ಕೇಸ್ 100 ಆಗಿಲ್ಲ, ಬರೀ ₹1 ಇತ್ತು ಅಂದ್ರೆ ಆ ₹1 ಕೂಡ ಈ ಮಂತ್ ಇಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಫೆಬ್ರವರಿ ಮಂತ್ ರೀಪರ್ಚೇಸ್ ಅಮೌಂಟ್ ನಿಮ್ಗೆ ಆಲ್ರೆಡಿ ಕ್ರೆಡಿಟ್ ಆಗಿದೆ. ₹5 ಎಷ್ಟು ಜನಕ್ಕೆ ಬಂತು? ₹5 ಹಂಗೆ ₹1 ₹5 ಅಪ್ ಟು ₹100 ತನಕ ಎಷ್ಟು ಜನಕ್ಕೆ ಬಂತು? ನಿಮ್ದೇ ದುಡ್ಡಲ್ವಾ? ಬಟ್ ಇದನ್ನೇ ಸುಮ್ಮನೆ ರಿವರ್ಸ್ ತಗೊಳ್ಳಿ, ಬೇರೆ ಒಂದು ಕಂಪ್ನಿ XYZ ಕಂಪ್ನಿಗೆ ನಾವು ಕಂಪೇರ್ ಮಾಡಿ, ಯಾವುದೋ ಒಂದು ಪ್ರಪಂಚದ ಮೊದಲನೇ ಕಂಪನಿ, ನೀವು ಮಾಡಂತ ಪ್ರತಿ ಒಂದು ಖರ್ಚು ಮೇಲೆ ಇನ್ಕಮ್ ಕೊಡ್ತಿರೋಂತ ಮೊದಲನೇ ಕಂಪನಿ ಪ್ರಪಂಚದಲ್ಲಿ, ಅದು ಸ್ಮಾರ್ಟ್ ಫಿಟ್ ಕಂಪನಿ. ತುಂಬಾ ಜನಕ್ಕೆ ಈ ಕಂಪ್ನಿ ವ್ಯಾಲ್ಯೂನೇ ಗೊತ್ತಿಲ್ಲ. ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ನನ್ನ ಲೈಫಲ್ಲಿ ಎಂತ ಕಂಪ್ನಿಗಳು ನೋಡಿದೀನಿ, ಎಂತೆಂತ ಲೀಡರ್ಸ್ ನೋಡಿದೀನಿ. ಏನ್ ಶಿವನು ಹಂಗೆ ಅನ್ಕೊಂಡಿದ್ರು ಮುಂಚೆ. ನಾನು ಎಂತೆಂತವ್ರನ್ನೆಲ್ಲ ನೋಡಿಲ್ಲ, ಇವ್ರನ್ನೆಲ್ಲ ಎಂತ MDಗಳು ನೋಡಿಲ್ಲ, ನಾನು ಎಂತೆಂತವ್ರ ಜೊತೆ ಓದಿಲ್ಲ. ಇವ್ರು ಇನ್ನೂ ಬರೀ ಬೆಂಗಳೂರಲ್ಲಿ ಇದ್ದಾರೆ, ನಾವೆಲ್ಲ ಕಡೆ ಓಡಾಡ್ಕೊಂಡಿದೀವಿ. ಕರೆಕ್ಟ್ ಅಲ್ವಾ ಸರ್? ನಾವೆಲ್ಲೂ ಓಡಾಡಿಲ್ಲ, ನಾವು ಬೆಂಗಳೂರೇ ಜಾಸ್ತಿ. ಸೊ ಎಷ್ಟೊಂದು ಜನ ವ್ಯಕ್ತಿಗಳು ಸ್ಮಾರ್ಟ್ ಪಿಕ್ ಆ ತರನೇ ಅನ್ಕೊಂಡಿರೋದು. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ ಮೇಲೆ ಶಿವು ಏನ್ ಮಾಡಿದ್ರು, ಸಿಸ್ಟಮ್ ನ ಫಾಲೋ ಮಾಡಿದ್ರು. ಸುದೀಪ್ ಏನ್ ಮಾಡಿದ್ರು, ಸಿಸ್ಟಮ್ ನ ಫಾಲೋ ಮಾಡಿದ್ರು. ಆ ಸಿಸ್ಟಮ್ ನ ಫಾಲೋ ಮಾಡಿದ್ದಕ್ಕೆ ಇವತ್ತು ಇದು ಅದಲ್ಲ, ಇದು ಬೇರೆ, ನಾವು ಅನ್ಕೊಂಡಿದ್ ರೀತಿ ಅಲ್ಲ, ಇದು ಬೇರೆ ಕಂಪನಿ, ನೆಕ್ಸ್ಟ್ ಲೆವೆಲ್ ಕಂಪನಿ. ನಾವು ಇಷ್ಟು ದಿನ ತಿಳ್ಕೊಂಡಿದ್ದು ಬೇರೆ, ಇಲ್ಲಿ ಇರೋಂತ ವಿಚಾರ ಬೇರೆ. ಬೇರೆ ಕಂಪ್ನಿಗಳಿಗೆ ಇದನ್ನ ಕಂಪೇರ್ ಮಾಡಕ್ ಆಗಲ್ಲ. ಅದ ಅರ್ಥ ಆಗಿದ್ದಕ್ಕೆ ಇವತ್ತು ಲ್ಯಾಕ್ಸ್ ಟುಗೆದರ್ ಇನ್ಕಮ್ ನ ಅರ್ನ್ ಮಾಡಿ ಇವತ್ತು ಲೀಡರ್ಸ್ ಆಗಿ ಇಲ್ಲಿ ನಿಂತ್ಕೊಂಡ್ರು. ಅರ್ಥ ಆಯ್ತಾ? ಇದು ಯಾವುದೇ MLM ಬಿಸ್ನೆಸ್ ಅಲ್ಲ. ಫಸ್ಟ್ ಪಾಯಿಂಟ್, ಚೈನ್ ಬಿಸ್ನೆಸ್ ಅಲ್ಲ, ಜನ ಹಿಡಿಯೋ ಬಿಸ್ನೆಸ್ ಅಲ್ಲ, ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲ. ಮತ್ತೆ ಏನು ಪ್ರಾಡಕ್ಟ್ ಸೆಲ್ಲಿಂಗ್ ಇಲ್ಲ. ಏನಾಗಿದೆ ಬಿಸ್ನೆಸ್? ಏನ್ ಕಂಪ್ನಿ ಇದು? ಈಗ ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ನಾನು ಶಾಪಿಂಗ್ ಮಾಡ್ತಾ ಇದ್ದೀನಿ, ನನ್ನ ಒಂದು ಗೊತ್ತಿರೋಂಥ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿರೋರಿಗೆ ರೆಫರ್ ಮಾಡ್ತಾ ಇದ್ದೀನಿ. ಅವರು ಶಾಪಿಂಗ್ ಮಾಡ್ತಾ ಇರೋ ಒಂದು ಶಾಪಿಂಗ್ ಪರ್ಚೇಸ್ ಮೇಲೆ ಬರ್ತಾ ಇರೋಂಥ ಒಂದು ಬೆನಿಫಿಟ್ ಮೇಲೆ ನನಗೆ ಬೆನಿಫಿಟ್ ಬರ್ತಾ ಇದೆ. ಮುಂಚೆ ಯಾವ್ದಾದ್ರು ಇತ್ತಾ? ಎಲ್ಲಾದ್ರು ಇಲ್ಲ ಇಲ್ವಾ? ಇರ್ಲಿಲ್ಲ. ಇವಾಗ ಇದು ಯೂನಿಕ್ ಬಿಸ್ನೆಸ್. ಎಸ್ ಸರ್, ಯೂನಿಕ್ ಬಿಸ್ನೆಸ್ ಇಲ್ವಾ? ಎಸ್ ರೆಸ್ಪಾಂಡ್ ಮಾಡ್ತಾ ಇಲ್ಲ ಮತ್ತೆ? ಎಸ್, 100%. ನೆಕ್ಸ್ಟ್ ಈ ಹೋಟ್ಲವ್ರು ಹೇಳ್ಬೇಕು, ನೀವು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತೀರ, ನಾವು ಕೊಡಲ್ಲ ಅಂತ. ಕರೆಕ್ಟ್ ಅಲ್ವಾ? ಅಂದ್ರೆ ವೆರಿ ವೆರಿ ಯೂನಿಕ್ ಬಿಸ್ನೆಸ್ ಸ್ಮಾರ್ಟ್ ವಿತ್ ಅನ್ನೋದು. ಸುಮ್ಮನೆ ಏನೋ ಮಾರ್ಕೆಟಿಂಗು, ಯಾರಿಗೋ 4 ಜನಕ್ಕೆ ಸೇರಿಸು, ಏನೋ ತಗೋ ಅಲ್ಲ. ಸೊ ಕೂಡ ನಿಮ್ಮ ಅಕೌಂಟಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ₹1 ಪವರ್ ಎಷ್ಟೊಂದು ಜನ ಗೊತ್ತೇ ಇಲ್ಲ. 99 ರೂಪಾಯಿ ಇದ್ರೆ ₹1 ಇಲ್ಲ ಅಂದ್ರೆ ₹100 ಆಗತ್ತಾ? ಆಗತ್ತಾ? 1 ಪೈಸಾ ಇಲ್ಲ ಅಂದ್ರೆ 1 ಕೋಟಿ ಆಗತ್ತಾ? ಇಲ್ಲ. ಮತ್ತೆ ಸೊ ನೀವು ಖರ್ಚು ಮಾಡಂತ ಒಂದು ಪ್ರತಿ ಒಂದು ಖರ್ಚು ಮೇಲೆ ಸಿಗಂತ ಪ್ರತಿ ಒಂದು ಪೈಸಾ ಕೂಡ ಯಾರ್ದಾಗಿದೆ? ಯಾರ್ದು? ನಿಮ್ದು. ಇಷ್ಟು ದಿನ ಎಲ್ಲೋ ಹೊರಗಡೆ ಮಾಡಿ